ಪರಮೇಶ್ವರನೇ ಪೂಜಿಸ ಬಂದಿಯೇ ಸುಮಧುರ ಗಾನದಿಂದ. ಜಗದೀಶ್ವರನೇ ಪೂಜಿಸ ಬಂದಿಯೇ ಸ್ನೇಹದ ಭಾವದಿಂದ. ಪರಮೇಶ್ವರನೇ ಪೂಜಿಸ ಬಂದಿಯೇ ಸ್ನೇಹದ ಭಾವದಿಂದ. ಜಗದೀಶ್ವರನೇ ಅರ್ಚಿಸ ಬಂದಿಯೇ ಸುಮಧುರ ಗಾಢದಿಂದ. ಪರಿಮಳ ಗಂಧದ ಹೂಗಳ ಹೊತ್ತು ಅರ್ಚಿಸ ಬಂದಿಯೇನು. ಪರಿಶ್ರಮ ಬದುಕನು ಜೀವದ ಉಸಿರನು ಬೇಡಲು ಬಂದಿಯೇನು. ದರ್ಶನ ನೀಡಿ ಹರಸೆನ ಸ್ವಾಮಿ, ದರ್ಶನ ನೀಡಿ ಹರಸೆನ ಸ್ವಾಮಿ, ನೀನೇ ಎನ್ನ ಪ್ರಭು, ನೀನೇ ಎನ್ನ ಪ್ರಭು. ಪರಮೇಶ್ವರನೇ ಪೂಜಿಸ ಬಂದಿಯೇ ಸ್ನೇಹದ ಭಾವದಿಂದ. ಜಗದೀಶ್ವರನೇ ಅರ್ಚಿಸ ಬಂದಿಯೇ ಸ್ನೇಹದ ಭಾವದಿಂದ. ಸುಮಧುರ ಗಾನದಿಂದ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ರಹಸ್ಯವನ್ನು ಆಚರಿಸಲು ನಾವು ಈ ಪವಿತ್ರ ವಾರದಲ್ಲಿ, ವಿಶೇಷವಾಗಿ ಈ ತ್ರಿದಿನಗಳಲ್ಲಿ ಸಕ್ರಿಯವಾಗಿ ಭಕ್ತಿ ಭಾವದಿಂದ ಆಚರಿಸಲು ಮತ್ತು ಭಾಗವಹಿಸಲು ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ನಾಂದಿಯಾಗಿರುವಂತಹ, ಅರ್ಥ ನೀಡುವ ಮೂಲಾಧಾರವಾಗಿರುವಂತಹ ಪ್ರಭು ಯೇಸುವಿನ ಕಡೆಯ ಭೋಜನ, ಪಾಡು, ಮರಣ ಮತ್ತು ಪುನರುತ್ಥಾನ, ಈ ಘಟನೆಗಳನ್ನು ವಿಶ್ವಾಸದಿಂದ ಧ್ಯಾನಿಸಿ ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡು ನಾವು ಯೇಸುವಿನೊಂದಿಗೆ ನಡೆದಾಗ ಪುನರುತ್ಥಾನದ ಭರವಸೆ ನಮಗೆಲ್ಲರಿಗೂ. ಆತ್ಮೀಯರೇ, ಈ ದಿನಗಳಲ್ಲಿ ಇಂದು ಪ್ರಭು ಯೇಸುವಿನ ಕಡೆಯ ಭೋಜನದಲ್ಲಿ ನಾವು ಭಾಗವಹಿಸಲು ಆಗಮಿಸಿದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಈಗೋ ಇಂದು ವಿಶೇಷವಾಗಿ ಯೇಸುವಿನ ಕಡೆಯ ಭೋಜನದಲ್ಲಿ ಅವರ ಆಪ್ತ ಶಿಷ್ಯರಾಗಿ ಭಾಗವಹಿಸಲು ನಾವು ಕಾತುರದಿಂದ ಈ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿರುವಾಗ, ಪ್ರಭು ಯೇಸುವಿನಂತೆ ಅವರು ನಮಗೆ ಬಿಟ್ಟು ಕೊಟ್ಟಿರುವ, ನಮಗೆ ನೀಡಿರುವಂಥ ಈ ದಿವ್ಯ ಬಲಿ ಪೂಜೆ ನಮಗೆಲ್ಲರಿಗೂ ಅವರ ಪ್ರಸನ್ನತೆಯನ್ನು ಪ್ರತಿನಿತ್ಯ ನಮಗೆ ತಿಳಿಯಪಡಿಸಲಿ. ಅವರು ತನ್ನನ್ನು ಬರಿದು ಮಾಡಿಕೊಂಡು ಸೇವೆಯನ್ನು ಮಾಡಿದಂತೆ ನಮ್ಮೆಲ್ಲರ ಜೀವನ ಸೇವಾ ಜೀವನವಾಗಲಿ. ಅಂತೆಯೇ ಪ್ರಭು ಯೇಸು ಎಂದು ಪ್ರಧಾನ ಯಾಜಕರಾಗಿ
ಈ ದಿವ್ಯ ಬಲಿ ಪೂಜೆಯನ್ನು ನೆರವೇರಿಸುವಾಗ ಯಾಜಕತ್ವವನ್ನು ಸಹ ಅವರು ಸ್ಥಾಪಿಸಿದರು. ಆ ಪ್ರಧಾನ ಯಾಜಕರು ತನ್ನ ಯಾಜಕತ್ವವನ್ನು ಅವರನ್ನು ಹಿಂಬಾಲಿಸುವಂತಹ ಶಿಷ್ಯರಿಗೆ ಕರೆ ನೀಡಿದರು. ಎಂದು ವಿಶೇಷವಾಗಿ ಎಲ್ಲ ಯಾಜಕರುಗಳಿಗಾಗಿ, ವಿಶೇಷವಾಗಿ ನಿಮ್ಮ ನಿಮ್ಮ ವಿಚಾರಣೆಯ ಗುರುಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಭು ಯೇಸು ಸ್ಥಾಪಿಸಿದ ಈ ದಿವ್ಯ ಬಲಿ ಪೂಜೆಯನ್ನು ಯಾಜಕರು ಪ್ರತಿನಿತ್ಯ ಬಲಿಪೀಠದಲ್ಲಿ ನೆರವೇರಿಸುವಾಗ ಪ್ರಭು ಯೇಸುವಿನ ಪ್ರಸನ್ನತೆಯನ್ನು ತನ್ನ ಜನರಿಗೆ ರೊಟ್ಟಿ ಮುರಿಯುವುದರ ಮುಖಾಂತರ, ನೀಡುವುದರ ಮುಖಾಂತರ ಧರ್ಮಸಭೆಯ ವಿಶ್ವಾಸ ಐಕ್ಯವಾಗಲೆಂದು ಪ್ರಾರ್ಥಿಸಿರಿ. ಆತ್ಮೀಯರೇ, ಇಂದು ನಾವು ಇಂತಹ ಮನೆಯಲ್ಲಿ ಕುಳಿತು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸುವಂತಹ ಈ ಸನ್ನಿವೇಶದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಹರಡುತ್ತಿರುವಂತಹ ಆ ಕೊರೋನಾ ವೈರಸ್ ಅದನ್ನು ದಮನ ಮಾಡಲಿ, ತನ್ನ ಪರಿಶುದ್ಧವಾದ ಶರೀರ ಮತ್ತು ರಕ್ತದಿಂದ ಈ ಲೋಕವನ್ನು ಶುದ್ಧೀಕರಿಸಲಿ ಮತ್ತು ಎಲ್ಲರೂ ಪ್ರೀತಿ ಐಕ್ಯತೆಯಲ್ಲಿ ಬಾಳುವಂತಹ ವರವನ್ನು ಪಡೆದುಕೊಳ್ಳಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಬನ್ನಿ, ಪ್ರಭು ಯೇಸುವಿನ ಈ ಅಂತಿಮ ಭೋಜನದಲ್ಲಿ ನಾವು ಭಾಗವಹಿಸಲು ಯೋಗ್ಯರಾಗುವಂತೆ ನಮ್ಮ ತಪ್ಪನ್ನು ಒಪ್ಪಿಕೊಂಡು ದೇವರ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ. ಉನ್ನತ ರಾಜ್ಯದಿ ಏಕ ದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜಗೆ ಶಾಂತಿ ಶಾಂತಿ ಶಾಂತಿ. ತಂದೆ ದೇವರಿಗೆ ಮಹಿಮೆ, ಸೃಷ್ಟಿಕರ್ತರಿಗೆ ಮಹಿಮೆ, ಸ್ವರ್ಗರಾಜನಿಗೆ ಮಹಿಮೆ, ಸರ್ವಶಕ್ತನಿಗೆ ಮಹಿಮೆ. ಮಹೋನ್ನತ ರಾಜನೀಕ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜಗೆ ಶಾಂತಿ ಶಾಂತಿ ಶಾಂತಿ. ಯೇಸು ಕ್ರಿಸ್ತನಿಗೆ ಮಹಿಮೆ, ಲೋಕ ರಕ್ಷಕಗೆ ಮಹಿಮೆ,
ಪಾಪಹರಣನಿಗೆ ಮಹಿಮೆ, ಮುಕ್ತಿದಾತನಿಗೆ ಮಹಿಮೆ, ಮಹೋನ್ನತ ರಾಜನಿ ಏಕದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜದಲ್ಲಿ ಸುಮನ ಮನುಷ್ಯಗೆ ಶಾಂತಿ ಶಾಂತಿ ಶಾಂತಿ. ಪಾವನಾತ್ಮನಿಗೆ ಮಹಿಮೆ, ಶಕ್ತಿದಾತನಿಗೆ ಮಹಿಮೆ, ದಿವ್ಯ ಪ್ರೇರಕನೇ ಮಹಿಮೆ, ಶಾಂತಿದಾತನಿಗೆ ಮಹಿಮೆ, ಮಹೋನ್ನತ ರಾಜದಿ ಏಕದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಷ್ಯಗೆ ಶಾಂತಿ 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 ಶಾಂತಿ. ಪ್ರಾರ್ಥಿಸೋಣ. ದೇವರೇ, ಪರಮ ಪವಿತ್ರ ಭೋಜನದಲ್ಲಿ ಭಾಗವಹಿಸಲೆಂದು ನೀವು ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಏಕೈಕ ಪುತ್ರರು ತಮ್ಮನ್ನೇ ಮರಣಕ್ಕೆ ಒಪ್ಪಿಸಿಕೊಡುವ ಮುನ್ನ ಈ ನಿರಂತರ ಹೊಸ ಬಲೆಯನ್ನು ಹಾಗೂ ತಮ್ಮ ಪ್ರೀತಿಯ ಭೋಜನವನ್ನು ಧರ್ಮಸಭೆಗೆ ಒಪ್ಪಿಸಿದರು. ಈ ಪರಮ ಸಂಸ್ಕಾರದಿಂದ ಪ್ರೀತಿಯ ಪರಿಪೂರ್ಣತೆಯನ್ನು ಜೀವವನ್ನು ನಾವು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆ ಮತ್ತು ಆರೋನರ ಸಂಗಡ ಮಾತನಾಡಿ ಹೀಗೆಂದರು. ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಈ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮಾಜಕ್ಕೆಲ್ಲ ಈ ರೀತಿ ಕಟ್ಟಳೆ ಇಡಬೇಕು. ಈ ತಿಂಗಳ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ಆರಿಸಿಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಒಂದು ಮರಿಯನ್ನು ಪೂರ್ತಿಯಾಗಿ ತಿನ್ನಲಾಗದಿದ್ದರೆ ಹತ್ತಿರದ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಲೆಕ್ಕ ಹಾಕಿ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ಆರಿಸಿಕೊಳ್ಳಲಿ. ಆ ಮರಿಯು ಯಾವ ದೋಷವೂ ಇಲ್ಲದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ಆರಿಸಿಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ ಸಮಾಜದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನ ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಇದು.
ನೀವು ನಡುಕಟ್ಟಿಕೊಂಡು ಕೆರ ಮೆಟ್ಟಿಕೊಂಡು ಊರುಗೋಲನ್ನು ಹಿಡಿದುಕೊಂಡು ಬೇಗ ಬೇಗನೆ ಊಟ ಮಾಡಬೇಕು. ಏಕೆಂದರೆ ಅದು ಸರ್ವೇಶ್ವರ ಸ್ವಾಮಿಗೆ ಆಚರಿಸತಕ್ಕ ಪಾಸ್ಕ ಹಬ್ಬ. ಆ ರಾತ್ರಿ ನಾನು ಈಜಿಪ್ಟ್ ದೇಶದ ನಡುವೆ ಹಾದು ಹೋಗುವೆನು. ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಚೊಚ್ಚಲಾದುದೆಲ್ಲವನ್ನು ಸಂಹರಿಸುವೆನು. ಈಜಿಪ್ಟ್ ದೇಶದ ಸಮಸ್ತ ದೇವತೆಗಳನ್ನು ದಂಡಿಸುವೆನು. ನಾನೇ ಸರ್ವೇಶ್ವರ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದು. ಅದನ್ನು ಕಂಡು ನಿಮಗೆ ಯಾವ ಹಾನಿಯನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಈಜಿಪ್ಟವರನ್ನು ಸಂಹರಿಸುವಾಗ ನಿಮಗೆ ಯಾವ ಕೇಡೂ ಆಗದು. ಆ ದಿನವು ನಿಮಗೆ ಸ್ಮರಣೀಯ ದಿನವಾಗಿರುವುದು. ಅಂದು ನೀವು ಸರ್ವೇಶ್ವರನ ಗೌರವಾರ್ಥ ಹಬ್ಬವನ್ನು ಕೊಂಡಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಶ್ಲೋಕ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಪ್ರಭು ಅಲ್ಪವೆಂದೆನಿಸನು ತನ್ನ ಭಕ್ತರ ಮರಣವನು. ಹೇ ಪ್ರಭು, ಕರುಣಿಸು, ನಾನಿನ್ನ ಕಿಂಕರನು. ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು. ಶ್ಲೋಕ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಅರ್ಪಿಸುವೆ ನಾನಿನಗೆ ಕೃತಜ್ಞತಾ ಬಲಿಗಳನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು, ಅರ್ಪಿಸುವೆನು ನಾ ಹೊತ್ತ ಆ ಹರಕೆಗಳನ್ನು. ಶ್ಲೋಕ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದನು. ಅದೇನೆಂದರೆ, ಪ್ರಭು ಯೇಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದರು. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು. ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ.
ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಹಾಡೋಣ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಪಾಸ್ಕಾ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸುವಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ಗುರುದ್ರೋಹದಿಂದ ಹಿಡಿದು ಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಸೀಮೋನನ ಮಗ ಇಸ್ಕರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದನು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿರುವಿರೆಂದು ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಅನಂತರ ಒಂದು ಬೊಗನಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಹೀಗೆ ಅವರು ಸೀಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭು, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ, ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವು ಕೂಡ ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದು ಕೊಡುವವನು ಯಾರೆಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು, ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದೇನೆಂದು ಅರ್ಥವಾಯಿತೆ? ಬೋಧಕರೇ, ಪ್ರಭು ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ? ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನೂ ಆಗಿರುವ ನಾನೇ ನಿಮ್ಮ
ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂತಹ ಒಂದು ಪರಿಶುದ್ಧವಾದ ದಿನದಲ್ಲಿ ನಾವು ದೇವರನ್ನು ವಿವಿಧ ರೀತಿಯಲ್ಲಿ ವಿವಿಧ ರೂಪದಲ್ಲಿ ಆರಾಧಿಸಬಹುದು, ಪೂಜಿಸಬಹುದು ಮತ್ತು ಅವರನ್ನು ನಾವು ಅನುಭವಿಸಬಹುದು ಎಂಬುದಕ್ಕೆ ಇಂದಿನ ಈ ಸನ್ನಿವೇಶದಲ್ಲಿ, ಈ ಪರಿಸ್ಥಿತಿಯಲ್ಲಿ ನಾವು ಭಾಗವಹಿಸುತ್ತಿರುವಂತಹ, ಆಚರಿಸುತ್ತಿರುವಂತಹ ಈ ಬಳಿ ಪೂಜೆ ಸಾಕ್ಷಿ. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವುದೇ ರೀತಿಯ ಒಂದು ಪ್ರಕೃತಿ ವಿಕೋಪಗಳು ಅಥವಾ ದುರ್ಘಟನೆಗಳು ನಡೆದಾಗ, ಅಂತಹ ನೈಸರ್ಗಿಕ ವಿಕೋಪಗಳಿಗೆ ಅನೇಕ ಜನರು ತುತ್ತಾದಾಗ, ಅಂತಹ ಪರಿಸ್ಥಿತಿಗಳಲ್ಲಿ ನಾವು ನೋಡುವಂತಹ ಸದ್ಗುಣಗಳು, ಸದ್ಭಾವಿಗಳು ಅಥವಾ ಸಹಾಯ ಹಸ್ತ ಚಾಚುವಂತಹ ದಾನಿಗಳು ಅನೇಕರು. ಅದು ನೈಸರ್ಗಿಕ ವಿಕೋಪಗಳಾದಂತಹ ಭೂಕಂಪವಾಗಲಿ, ಪ್ರವಾಹವಾಗಲಿ, ಯಾವುದೇ ರೀತಿಯ ಪ್ರಳಯವಾಗಲಿ ಎದುರಿಸುವಾಗ ಅಂತಹ ಜನರಿಗೆ ಅನೇಕ ಮನಗಳು ಮಿಡಿಯುತ್ತವೆ. ಅಧಿಕಾರಿಗಳಿಂದ ಹಿಡಿದು ತಜ್ಞರುಗಳು, ಸ್ವಯಂ ಸೇವಕರು, ದಾನಿಗಳು ತಮ್ಮ ಸಮಯವನ್ನ, ವಸ್ತುಗಳನ್ನ, ಹಣವನ್ನ ಧಾರಾಳವಾಗಿ ನೀಡಿ ಸಹಾಯಸ್ತ ನೀಡುತ್ತಾರೆ. ಇದೆಲ್ಲವೂ ಅವರ ಸೇವಾ ಮನೋಭಾವನೆಯನ್ನ ವ್ಯಕ್ತಪಡಿಸುತ್ತದೆ. ಅಂತೆಯೇ ಈ ಪ್ರಸ್ತುತ ಗಳಿಗೆಯಲ್ಲಿ ನಾವು ಎದುರಿಸುತ್ತಿರುವಂತಹ ಈ ಕೊರೋನಾ ವೈರಸ್, ಇದರಿಂದ ಸೋಂಕಿತರಾಗಿ ಇದು ಎಷ್ಟೋ ಜನರು, ಲಕ್ಷಗಟ್ಟಲೆ ಜನರು ಸೋಂಕಿತರಾಗಿದ್ದಾರೆ. ಸಾವಿರಾರು ಜನರು ಪ್ರಪಂಚದೆಲ್ಲೆಡೆ ವಿವಿಧ ರಾಷ್ಟ್ರಗಳಲ್ಲಿ, ದೇಶಗಳಲ್ಲಿ ತಮ್ಮ ಜೀವನ ಪ್ರಾಣತ್ಯಾಗ ಮಾಡುತ್ತಿದ್ದಾರೆ, ಸತ್ತಿದ್ದಾರೆ. ಅಂತೆಯೇ ನಾವು ವಾಸಿಸುತ್ತಿರುವಂತಹ ಈ ನಮ್ಮ ಊರಿನಲ್ಲೂ ಕೂಡ ಇದು ಜನರು ಲಾಕ್ಡೌನ್ ಇಂದ ತಮ್ಮ ಮನೆಯಿಂದ ಹೊರಗೆ ಬರಲು ಸಾಧ್ಯವಿಲ್ಲ, ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಅದರಿಂದ ಹಣದ ತೊಂದರೆ, ಆಹಾರದ ಕಷ್ಟ, ಹಸಿವು, ವಿವಿಧ ರೀತಿಯ ಕಷ್ಟಗಳಿಗೆ ಅಥವಾ ತೊಂದರೆಗಳಿಗೆ ಒಳಗಾಗಿ ಕಷ್ಟದಲ್ಲಿ ನರಳುತ್ತಿರುವಾಗ ಇದೆಷ್ಟೋ ಮನಗಳು ಮಿಡಿಯುತ್ತಿವೆ. ಎಷ್ಟೋ ಅಧಿಕಾರಿಗಳು ತಮ್ಮ ಜೀವನ ಒತ್ತೆ ಇಟ್ಟು ನಮ್ಮನ್ನು ಕಾಪಾಡುವುದಕ್ಕಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದಾರೆ. ವೈದ್ಯರುಗಳು, ದಾದಿಯರು ಎಂದು ಸೇವೆಯಲ್ಲಿ ನಿರತರಾಗಿದ್ದಾರೆ. ಸರಿಯಾದ ಊಟ ಇಲ್ಲ, ನಿದ್ರೆ ಇಲ್ಲ, ಆರಾಮ ಇಲ್ಲ ಅವರಿಗೆ. ಆದರೂ ಸಹ ತಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳನ್ನ ತೊರೆದು ಅವರು ದುಡಿಯುತ್ತಿದ್ದಾರೆ. ಇನ್ನೂ ಅನೇಕರು ಹಣವನ್ನ ನೀಡಿ ಸಹಾಯ ಮಾಡುತ್ತಿದ್ದಾರೆ. ಕೆಲವರು ತಮ್ಮಲ್ಲಿದ್ದ ವಸ್ತುಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ತಮ್ಮ ಧಾರಾಳತೆಯನ್ನ ವ್ಯಕ್ತಪಡಿಸಿದ್ದಾರೆ. ಏನು ಅನೇಕರು ತಮ್ಮಲ್ಲಿ ಹಣವಿಲ್ಲ, ವಸ್ತುಗಳಿಲ್ಲ,
ಆದರೆ ತಮ್ಮ ಜೀವ ಮುಖ್ಯವಲ್ಲ, ಇನ್ನೊಬ್ಬರ ಒಳಿತೇ ಅತ್ಯಮೂಲ್ಯ ಎಂಬುದನ್ನು ಅರಿತು ತಮ್ಮ ಸಮಯವನ್ನ, ತಮ್ಮ ಶ್ರಮವನ್ನ ಇನ್ನೊಬ್ಬರ ಸೇವೆಯಲ್ಲಿ ಮುಡುಪಾಗಿಟ್ಟಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿ, ಇದೆಲ್ಲವನ್ನು ನಾವು ನೋಡುವಾಗ ಈ ಎಲ್ಲ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಇದು ಕಾಣುವಂತಹ ಒಂದು ಸದ್ಗುಣ ಜನ ಸೇವೆ, ಜನಾರ್ದನ ಸೇವೆ ಎಂಬ ಸತ್ಯವನ್ನು ಇದು ಪ್ರಕಟಿಸುತ್ತದೆ. ಹಾಗಾದರೆ ಜನ ಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಇದು ತೋರ್ಪಡಿಸಬೇಕಾದ್ರೆ ಪ್ರಭು ಯೇಸು ತನ್ನ ಕಡೆಯ ಭೋಜನದಲ್ಲಿ ಮಾಡಿದ್ದು ಸಹ ಇದಾಗಿದೆ. ಜನ ಸೇವೆಯೇ ಜನಾರ್ದನ ಸೇವೆ. ಜನರಿಗಾಗಿ ತನ್ನ ಜೀವವನ್ನು ತ್ಯಾಗ ಮಾಡುವುದೇ ದೇವರ ಉದ್ದೇಶ. ಜನರಿಗಾಗಿ ತನ್ನ ಶರೀರ ರಕ್ತವನ್ನು ನೀಡಿ ಅವರನ್ನು ಉದ್ಧಾರ ಮಾಡುವುದೇ ನನ್ನ ಉದ್ದೇಶ ಎಂಬುದು ದೇವರ ಉದ್ದೇಶವಾಗಿತ್ತು. ಮಾತ್ರವಲ್ಲ, ದೇವರನ್ನು ಪ್ರೀತಿಸುವುದೆಂದರೆ ಪರರನ್ನು ಪ್ರೀತಿಸುವುದಕ್ಕೆ ಸಮ. ಅದು ಜನರ ಸೇವೆಯಲ್ಲಿ ಅದನ್ನು ನಾವು ತೋರಿಸುತ್ತೇವೆ ಎಂಬುದಕ್ಕೆ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದೇ ಆ ಸೇವೆಯ ಶಿಖರ ಎನ್ನುವುದನ್ನ ಪ್ರಭು ಯೇಸು ತೋರ್ಪಡಿಸಿದರು. ಹಾಗಾದರೆ ಪ್ರಿಯರೇ, ಪ್ರಭು ಯೇಸು ತನ್ನನ್ನು ಬರಿದು ಮಾಡಿಕೊಂಡು ಜನ ಸೇವೆಯಲ್ಲಿ ನಿರತರಾಗಿ ಇನ್ನೊಬ್ಬರಿಗೆ ಜೀವ ಕೊಡಲು ಮುಂದಾಗಬೇಕಾದರೆ ದೇವರ ಇಚ್ಛೆಯೂ ಕೂಡ ಅದಾಗಿದೆ. ಇದರ ಮೊದಲನೇ ವಾಚನದಲ್ಲಿ ವಿಮೋಚನಾ ಗ್ರಂಥದಿಂದ ನಾವು ಆಲಿಸಿದಂತಹ ಇಸ್ರಾಯೇಲ್ ಜನರ ಮೊಟ್ಟ ಮೊದಲನೆಯ ಪಾಸ್ಕ ಹಬ್ಬ, 1 ವರ್ಷದ ಕುರಿಮರಿಯನ್ನು ದೇವರಿಗೆ ಬಳಿ ಕೊಟ್ಟು ಅದನ್ನು ಅವರು ಭುಜಿಸಿ ಅದರ ರಕ್ತದಿಂದ ಅವರಿಗೆ ವಿಮೋಚನೆ ದೊರಕಿತು. ಅಂದರೆ ಈಜಿಪ್ಟ್ ದೇಶದಲ್ಲಿ ಗುಲಾಮಗಿರಿಯಲ್ಲಿ ಜೀವಿಸುತ್ತಿದ್ದಂತಹ ಇಸ್ರಾಯೇಲ್ ಜನರಿಗೆ ಆ ಕುರಿಮರಿಯ ಭೋಜನ ಅಥವಾ ಪಾಸ್ಕ ಹಬ್ಬ, ರಕ್ತ, ಅದು ಅವರನ್ನು ಸಾವಿನ ದವಡೆಯಿಂದ ಅವರನ್ನು ಜೀವದೆಡೆಗೆ ಕರೆದೊಯ್ಯಿತು. ಅಂದರೆ ಪಾಸ್ಕ ಹಬ್ಬ ಅವರಿಗೆ ಗುಲಾಮಗಳಿಂದ ಸ್ವಾತಂತ್ರ್ಯವನ್ನು, ನಾವು ನಮ್ಮ ವಾಗ್ದಾನ ಮಾಡಿದ ನಾಡಿಗೆ ಹೋಗಲಾರೆವು ಎಂಬ ಸಾವಿನ ಜೀವನದಿಂದ ಹೊಸ ಬಾಳಿಗೆ ಅವರನ್ನು ಕೊಂಡೊಯ್ಯಿತು. ಅಂತೆಯೇ ಇದು 2ನೇ ವಾಚನದಲ್ಲಿ ನಾವು ನೋಡುವ ಪ್ರಕಾರ ಯೇಸು ತನ್ನ ಕಡೆಯ ಭೋಜನದಲ್ಲಿ ಮಾಡಿದಂತಹ ಆ ಮಹತ್ ಕಾರ್ಯವನ್ನು ಸಂತ ಪೌಲರು ಬಹಳ ಸುಂದರವಾಗಿ ನಮಗೆ ವಿವರಿಸುತ್ತಾ, ಹೇಗೆ ಅವರು ರೊಟ್ಟಿಯನ್ನು ತೆಗೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ತನ್ನ ಶಿಷ್ಯರಿಗೆ ಕೊಡುತ್ತಾ, ಇದನ್ನು ನನ್ನ ಸ್ಮರಣೆಯಾಗಿ ಮಾಡಿರಿ, ತನ್ನ ರಕ್ತವನ್ನು ಪಾನಪಾತ್ರೆಯನ್ನು ಅವರಿಗೆ ನೀಡುವುದರ ಮುಖಾಂತರ ಇದು ನನ್ನ ಒಡಂಬಡಿಕೆಯ, ಹೊಸ ಒಡಂಬಡಿಕೆಯ ಸಂಕೇತ, ಸ್ಮರಣೆ. ಅಂದರೆ ತನ್ನ ಶರೀರದ ಮುಖಾಂತರ ಪ್ರವೇಶಿಸು ಈ ಜಗತ್ತಿಗೆ ಹೊಸ ಜೀವವನ್ನು, ತನ್ನ ರಕ್ತದ ಮುಖಾಂತರ ಹೊಸ ಬಾಳನ್ನು, ಹೊಸ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡರು. ದೇವರು ಇಸ್ರಾಯೇಲ್ ಜನರೊಂದಿಗೂ ಪಿತಾಪಿತೃಗಳೊಂದಿಗೂ ಮಾಡಿಕೊಂಡಂತ ಒಡಂಬಡಿಕೆ, ನೀವು ನನ್ನ ಜನರು, ನಾನು ನಿಮ್ಮ ದೇವರು ಎಂಬಂತ ಒಡಂಬಡಿಕೆಯನ್ನು ಪಾಪದ ಮುಖಾಂತರ ಒಡೆದು ಹಾಕಿದರು. ಪ್ರವೇಶ ತನ್ನ ತ್ಯಾಗದ ಮುಖಾಂತರ ತಾನು ತನ್ನ ರಕ್ತವನ್ನು ಸುರಿಯುವುದರ ಮುಖಾಂತರ ಈ ಲೋಕದ ಈ ಪ್ರಸ್ತುತ ಜನಾಂಗದೊಂದಿಗೆ ಅವರು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಅದೇ ಪ್ರಭು ಯೇಸುವಿನ ಅತ್ಯುನ್ನತ ಜನರ ಸೇವೆಯಾಗಿದೆ. ತನ್ನ ಜೀವವನ್ನು ತ್ಯಾಗ ಮಾಡುವುದು, ತನ್ನ ಜನರಿಗೆ
ಸೇವೆ ಮಾಡುವುದು. ಆತ್ಮೀಯ ಸಹೋದರ ಸಹೋದರಿ, ಈ ಒಂದು ನೀತಿಯನ್ನ, ಈ ಒಂದು ಆದರ್ಶವನ್ನ ನೆರೆದಂತಹ ಶಿಷ್ಯರಿಗೆ ಅವರು ಆಜ್ಞೆಯಾಗಿ ನೀಡುತ್ತಾರೆ. ಅದರಲ್ಲಿ ಒಬ್ಬ ಯೂದನು ಸಹ ಇದ್ದ. ಅವನ ಮನಸ್ಸು, ಅವನ ಆತ್ಮ, ಅವನ ಜೀವ ಸೈತಾನನಿಗೆ ಸೋತಿದ್ದರೂ ಕೂಡ ಅಂಥವರು ಸಹ ದೇವರ ಸೇವೆಗೆ ಕರೆಯಲ್ಪಟ್ಟವರು. ಅಂಥವರಿಗೂ ಸಹ ದೇವರ ಆಜ್ಞೆ ಎಂಬುದನ್ನ ಪ್ರಭು ಯೇಸು ತೋರ್ಪಡಿಸುತ್ತಾರೆ. ಅಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆಜ್ಞೆ ನಮಗೆಲ್ಲರಿಗೂ ಕೂಡ, ಅವರನ್ನು ಯಾರೆಲ್ಲ ಯೇಸು ರಕ್ಷಕರೆಂದು ಒಪ್ಪಿಕೊಳ್ಳುತ್ತಾರೋ ಅಂತವರೆಲ್ಲರಿಗೂ ಸಹ ಅವರಂತೆ ಜೀವಿಸುವ, ಅಂದರೆ ತ್ಯಾಗದ ಜೀವನವನ್ನು ಬಾಳುವಂತಹ ಕರೆ, ಅವರನ್ನು ಪರಿಪೂರ್ಣವಾಗಿ ನೈಜ ಶಿಷ್ಯರಾಗಿ ಹಿಂಬಾಲಿಸುವಂತಹ ಕರೆ ಮಾತ್ರವಲ್ಲ, ಅವರಂತೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮನಸ್ಸಿನಿಂದ ಇತರರ ಒಳಿತನ್ನು ಬಯಸುವ, ಇತರ ಕಷ್ಟದಲ್ಲಿ ಸ್ಪಂದಿಸುವ, ಇತರರಿಗೆ ಧಾರಾಳ ಮನಸ್ಸಿನ ಸೇವೆ ಮಾಡುವ, ಇತರರ ಕಣ್ಣೀರನ್ನು ಒರೆಸುವ, ಇನ್ನೊಬ್ಬರ ಕಷ್ಟದಲ್ಲಿ ಸ್ಪಂದಿಸುವಂತಹ ಮನಸ್ಸುಳ್ಳವರೇ ಪ್ರಭು ಯೇಸು ನೈಜ ಶಿಷ್ಯರಾಗಿರಲು ಸಾಧ್ಯ ಎಂಬುದನ್ನು ಪ್ರಭು ಯೇಸು ತೋರಿಸುತ್ತಾರೆ. ಪ್ರಿಯರೇ, ಅಂತಹ ಕರೆ ಬರೀ 12 ಮಂದಿ ಶಿಷ್ಯರಿಗೆ ಮಾತ್ರವಲ್ಲ, ಬದಲಾಗಿ ನಮಗೆಲ್ಲರಿಗೂ ಕೂಡ ಆ ಒಂದು ಸವಾಲಿನ, ಆ ಒಂದು ಆಜ್ಞೆಯ ಪ್ರತೀಕ, ಅಂದರೆ ನಾವು ನೈಜವಾಗಿ ತೋರ್ಪಡಿಸುವಂತ ಸಮಯ ದಿನನಿತ್ಯದ ಜೀವನ. ನಮ್ಮ ಅನುದಿನದ ಜೀವನದಲ್ಲಿ, ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ, ನಾವು ನಮ್ಮ ಕುಟುಂಬಸ್ಥರ, ಅದು ಮಡದಿ ಮಕ್ಕಳಾಗಿರಬಹುದು, ಪತಿಯಾಗಿರಬಹುದು, ಅವರನ್ನು ಪರಿಪೂರ್ಣವಾಗಿ ಪ್ರೀತಿಸಿದಾಗ ನನ್ನ ಒಳಿತು ಮುಖ್ಯವಲ್ಲ, ನನ್ನ ಕುಟುಂಬದ ಒಳಿತು ಮುಖ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ ಮುಖ್ಯ ಎಂಬುದನ್ನು ಅರಿತವನು ಪ್ರೀತಿಸುವಾಗ, ಅವರ ಸೇವೆಯಲ್ಲಿ ನಾವು ತೊಡಗಿರುವಾಗ, ಅವರಿಗೆ ಸನ್ಮಾರ್ಗವನ್ನು ತೋರಿಸಿ ಪ್ರತಿಯೊಬ್ಬರಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣುವಾಗ, ಹೇಗೆ ಪ್ರಭು ಯೇಸು ತನ್ನ ಜನಾಂಗದೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡು ಹೊಸ ಬಾಳನ್ನು ನೀಡಿದರೋ, ಅಂತೆಯೇ ಪ್ರಭು ಯೇಸು ನಾವು ಇತರರಿಗೆ ಮಾಡಿದಾಗ ಅವರೊಂದಿಗೆ ನಾವು ಹೊಸ ಒಡಂಬಡಿಕೆಯನ್ನು, ಹೊಸ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ಅಂತೆಯೇ ನಾವು ನಮ್ಮ ನೆರೆಯವರ ಕಷ್ಟದಲ್ಲಿ ಸ್ಪಂದಿಸಿದಾಗ, ಅವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ, ನಮ್ಮಲ್ಲಿದ್ದ ಜ್ಞಾನವನ್ನು, ನಮ್ಮಲ್ಲಿದ್ದ ವಸ್ತುಗಳನ್ನು ನಾವು ಗಳಿಸಿಕೊಂಡಂತಹ ಅಂತಸ್ತನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡಾಗ, ಪ್ರಭು ಯೇಸು ಪಾದಗಳನ್ನು ತೊಳೆದಂತೆ ನಾವು ಇನ್ನೊಬ್ಬರ ಕಷ್ಟದಲ್ಲಿ, ಸೇವೆಯಲ್ಲಿ ನಿರತರಾಗಿರುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಅಂತ ದೊಡ್ಡ ಸವಾಲು ಈಗ ಇಂದು ನಮ್ಮೆಲ್ಲರ ಮುಂದಿದೆ. ಎಷ್ಟೋ ಜನರು ಸೇವೆ ಮಾಡಲು ಸಾಧ್ಯ, ಆದರೆ ತಾನು ಎನ್ನುವಂತಹ ಸ್ವಾರ್ಥದಿಂದ ಈ ಕಷ್ಟದ ಸಮಯದಲ್ಲಿ ಇನ್ನೊಬ್ಬರಿಗೆ ಸಹಾಯ ನೀಡಲು ಸಹ, ತಮ್ಮ ನೆರೆಯವರ ಕುಟುಂಬಕ್ಕೆ ಸಹಾಯ ಮಾಡಲು ಸಹ ಸಾಧ್ಯವಿಲ್ಲದೆ ಇದೆಷ್ಟೋ ಜನರು ಮನೆಯಲ್ಲೇ ಕುಳಿತಿದ್ದೇವೆ. ಇದು ಪ್ರಭು ಯೇಸು ಮತ್ತೊಂದು ಸವಾಲು ಏನೆಂದರೆ, ಅವರಿಂದ ಅಭಿಷೇಕ ಪಡೆದಂತಹ ಗುರುಗಳನ್ನು ಎಷ್ಟರ ಮಟ್ಟಿಗೆ ಗೌರವಿಸಿ ಪ್ರೀತಿಸಿ ಅವು ನೆರವೇರಿಸುವಂತಹ ಈ ಬಳಿ ಪೂಜೆಯಲ್ಲಿ ಭಾಗವಹಿಸಲು ಆತುರರಾಗಿ ದೇವರ ಸನ್ನಿಧಿಗೆ ಬರುತ್ತಿದ್ದೇವೆ. ಬಳಿ ಪೂಜೆಗೆ
ನಾವು ಗೌರವ ಕೊಡೋದಿಲ್ಲ. ಬಳಿ ಪೂಜೆಗೆ ಬಂದಾಗ ಪರಿಪೂರ್ಣ ಮನಸ್ಸಿನಿಂದ ಭಾಗವಹಿಸದೆ ನಮ್ಮ ಮನಸ್ಸನ್ನು ಕಲ್ಲೋಳ ಅಲೆದಾಡಲು ಬಿಡುತ್ತೇವೆ. ಅಸಿಸಿಯ ಸಂತ ಫ್ರಾನ್ಸಿಸ್ ಅವರವರು ಹೀಗೆಂದು ನುಡಿಯುತ್ತಾರೆ, ಗುರುಗಳು ಬಲಿ ಪೂಜೆಯಲ್ಲಿ ಪ್ರಭು ಯೇಸುವಿನ ಪೂಜ್ಯ ಶರೀರ ರೊಟ್ಟಿಯನ್ನು ಕೈಯಲ್ಲಿ ತೆಗೆದಾಗ ಇಡೀ ಪ್ರಪಂಚ ಪ್ರಸನ್ನತೆಯಿಂದ ನಲಿದಾಡುತ್ತಾ ನಡುಗುತ್ತವೆ. ಹೌದು ಪ್ರಿಯರೇ, ಪ್ರತಿ ಬಳಿ ಪೂಜೆಯಲ್ಲಿ ಗುರುಗಳು ಪ್ರವೇಶದೇ ಕಡೆ ಭೋಜನವನ್ನು ಕಲ್ವಾರಿ ಬಳಿಯ ನೆರವೇರಿಸುವಾಗ ಪ್ರವೇಶಿನ ಪ್ರಸನ್ನತೆ ಸಂಪೂರ್ಣವಾಗಿ ನಮ್ಮೊಂದಿಗೆ ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳಲಿದೆ. ಆದ್ದರಿಂದ ನಾವು ಎಂದು ಪ್ರವೇಶದೇ ಕಡೆಯ ಭೋಜನದಲ್ಲಿ ಭಾಗವಹಿಸಲು ಬಂದಿರುವಾಗ ನಮ್ಮ ಪ್ರತಿಯೊಬ್ಬರನ್ನು ಅವರ ಕರಗಳಲ್ಲಿ ಒಪ್ಪಿಸೋಣ. ಈ ಬಲಿ ಪೂಜೆಯಲ್ಲಿ ಅದೇ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿದ್ದು ಆ ಕಡೆ ಭೋಜನ ನೆರವೇರಿಸುತ್ತಿದ್ದಾರೆ ಎಂಬ ಅನುಭವವನ್ನು ನಾವು ಪಡೆಯೋಣ. ಮಾತ್ರವಲ್ಲ, ಆ ಅನುಭವವನ್ನು ಪಡೆದ ನಾವು ಕ್ರೈಸ್ತರಾಗಿ ನಮ್ಮ ಜೀವನವನ್ನು ತ್ಯಾಗಮಯ ಜೀವನವಾಗಿ, ಪ್ರೀತಿಯ ಜೀವನವಾಗಿ, ಸೇವಾ ಜೀವನವಾಗಿ ಮಾರ್ಪಡಿಸಿಕೊಳ್ಳೋಣ. ಅದರ ಮುಖಾಂತರ ನಾನು ಯೇಸುವಿನ ಶಿಷ್ಯ ಎಂಬುದನ್ನ ವ್ಯಕ್ತಪಡಿಸೋಣ. ಆಮೇನ್. ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಅರಿಕೆಯಿಡೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ತಮ್ಮನ್ನೇ ಪರಾಧೀನ ಮಾಡಲಾದ ರಾತ್ರಿ ಕಡೆಯ ಭೋಜನದ ಸಮಯದಲ್ಲಿ ತಮ್ಮ ಮರಣ ಹಾಗೂ ಪುನರುತ್ಥಾನದ ಸ್ಮರಣೆಯನ್ನು ಯುಗಾಂತರಕ್ಕೂ ಕೊಂಡಾಡಲು ಧರ್ಮಸಭೆಗೆ ಒಪ್ಪಿಸಿದ ನಮ್ಮ ರಕ್ಷಕರನ್ನು ಆರಾಧಿಸೋಣ. ಅವರು ನಮ್ಮನ್ನು ಆಲಿಸುತ್ತಾರೆ ಎಂಬ ನಂಬಿಕೆಯಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪೂಜ್ಯ ತಂದೆ ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಹಾಗೂ ಧಾರ್ಮಿಕ ವರ್ಗದವರು ನೈಜ ಪಶ್ಚಾತ್ತಾಪದ ಮನಸ್ಸುಳ್ಳವರಾಗಿ ಪ್ರಭು ಯೇಸುವಿನ ಯಾತನೆಗಳಲ್ಲಿ ಪಾಲ್ಗೊಂಡು ಯೇಸುವಿನ ಪುನರುತ್ಥಾನದ ಮಹಿಮೆಯನ್ನು ಸದಾ ಗಳಿಸಿಕೊಳ್ಳಲು ಪ್ರಯತ್ನಿಸಲೆಂದು ಪ್ರಾರ್ಥಿಸೋಣ. ಓ ಕರ್ತರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಕಷ್ಟ ಪಡುವವರ ಉಪಶಮನವಾಗಿರುವ ತಾಯಿ ಧರ್ಮಸಭೆಯನ್ನು ಸಂರಕ್ಷಿಸುವಂತೆಯೂ ನಾವು ದೇವರಿಂದ ಪಡೆದ ಸಾಂತ್ವನ ಸಂರಕ್ಷಣೆಯನ್ನು ಇತರರಿಗೆ ಹರಡಲು ನಾವು ಶ್ರಮಿಸುವಂತೆ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ಕರ್ತರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ತಮ್ಮನ್ನೇ ತಗ್ಗಿಸಿಕೊಂಡು ಶಿಲುಬೆಯ ಮರಣ ಪರ್ಯಂತರ ವಿಧೇಯರಾಗಿ ಪ್ರಭು ಯೇಸುವಿನಂತೆ ನಾವು ಸಹ ಜೀವನದಲ್ಲಿ ತಗ್ಗಿ ನಡೆಯಲು ಬೇಕಾದ ತಾಳ್ಮೆಯ ಗುಣವನ್ನು ಕರುಣಿಸಲಂತೆ ಪ್ರಾರ್ಥಿಸೋಣ. ಓ ಕರ್ತರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ತಮ್ಮ ಶಾರೀರಿಕ ಮಹಿಮೆಯನ್ನು ಮೃತರೊಂದಿಗೆ ಹಂಚಿಕೊಂಡ ಪ್ರಭು ಯೇಸುವನ್ನು ಹಿಂಬಾಲಿಸಿ ಸಕಲ ಸಂತರ ಕೂಟದಲ್ಲಿ ನಾವು ಸಹ ಒಂದು ದಿನ ಸಹಭಾಗಿಗಳಾಗಿ ಹರ್ಷಾನಂದವನ್ನು ಸವಿಯುವಂತೆ
ವರ ನೀಡಲೆಂದು ಪ್ರಾರ್ಥಿಸೋಣ. ಓ ಕರ್ತರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಮೌನವಾಗಿ ನಮ್ಮೆಲ್ಲರ ಕೋರಿಕೆಗಳನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸೋಣ. ನಮ್ಮ ಎಲ್ಲ ಪೋಪ್ ಫ್ರಾನ್ಸಿಸರು, ಧರ್ಮಾಧ್ಯಕ್ಷರುಗಳು, ಗುರುಗಳಿಗಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬದ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪರಮ ಪ್ರಸಾದದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡವರಿಗಾಗಿ ಪ್ರಾರ್ಥಿಸೋಣ. ಎಲ್ಲ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕರುಣಾಳು ತಂದೆ, ನಿಮ್ಮ ಮಹಿಮೆಗಾಗಿ, ನಮ್ಮ ಮುಕ್ತಿಗಾಗಿಯೂ ನಿಮ್ಮ ಪುತ್ರ ಯೇಸು ಕ್ರಿಸ್ತನ್ನು ಅನಂತ ಪ್ರಧಾನ ಯಾಜಕರನ್ನಾಗಿ ನಮಗೆ ಕಳುಹಿಸಿದಿರಿ. ತಮ್ಮ ರಕ್ತದಿಂದ ನಿಮಗಾಗಿ ಅವರು ಗಳಿಸಿದ ಪ್ರಜೆಗಳು ಅವರ ಬಳಿಯ ಸ್ಮರಣೆಯಲ್ಲಿ ಭಾಗವಹಿಸುವಾಗ ಆ ಪ್ರಜೆಗಳು ಕ್ರಿಸ್ತರ ಶಿಲುಬೆ ಯಾತನೆ ಹಾಗೂ ಪುನರುತ್ಥಾನದ ಪ್ರಭೆಯಿಂದ ಬಲಿಷ್ಠರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪಾದಕ್ಕೆ ನಾನೀಡಲು ನನ್ನಲ್ಲಿ ತಂದಿರುವೆ, ನಾನಿನ್ನಡೆ ಬಂದಿರುವೆ. ನನ್ನಲ್ಲಿ ತಂದಿರುವೆ, ನಾನಿನ್ನಡೆ ಬಂದಿರುವೆ. ಪ್ರಭು ಪಾದಕ್ಕೆ ರಸಗಳು ನಿಮ್ಮ ಉದಾರ ಮನಸ್ಸಿನ ಪ್ರೀತಿಯ ಚಿಹ್ನೆಯು. ನಾವು ನೀಡುವ ಈ ರೊಟ್ಟಿ ರಸಗಳು ನಿಮ್ಮ ಉದಾರ ಮನಸ್ಸಿನ ಪ್ರೀತಿಯ ಚಿಹ್ನೆಯು. ಬಲಿಪೀಠದಿ ನಿಮ್ಮ ಕರೆಯುವು ಮಹಾ ಅದ್ಭುತವು, ಮಹಾ ಅದ್ಭುತವು. ಪ್ರಭು ಪಾದಕ್ಕೆ ಪ್ರೇರೆ ನಾವು ತಂದಿರುವಂತಹ ಈ ಕಾಣಿಕೆಗಳು ಪಿತ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಬಲಿಯ ಸ್ಮರಣೆಯನ್ನು ನಾವು ಆಚರಿಸುವಾಗಲೆಲ್ಲ ನಮ್ಮ ರಕ್ಷಣಾ ಕಾರ್ಯವು ನೆರವೇರುವುದರಿಂದ ಈ ರಹಸ್ಯಗಳಲ್ಲಿ ನಾವು ಯೋಗ್ಯವಾಗಿ ಭಾಗವಹಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದೇವೆ. ನಮ್ಮ ಪ್ರಭು ದೇವರಿಗೆ
ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಳಿಯನ್ನು ಸ್ಥಾಪಿಸುತ್ತ ರಕ್ಷಣೀಯ ಬಳಿಯನ್ನಾಗಿ ಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ಆಜ್ಞಾಪಿಸಿದರು. ಕ್ರೈಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಎಲ್ಲಾ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆ ಪರಲೋಕದೋಡು ಸತತವು ನಿಮ್ಮಯ ಮಹಿಮೆಯೋಡು. ಪರದಲ್ಲಿ ಮೊಳಗಡಿ ಶೈಕಾರವು ಯುಗ ಯುಗಾಂತರಕ್ಕೂ ಶೈಕಾರವು. ಬರುವರು ಕರ್ತರ ನಾಮದೋಡು, ಧನ್ಯರು ನಿಮ್ಮಯ ಲೋಕದೋಡು. ಪರದಲ್ಲಿ ಮೊಳಗಡಿ ಜೈಕಾರವು ಯುಗ ಯುಗಾಂತರಕ್ಕೂ ಜೈಕಾರವು. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅವರನ್ನು ಪ್ರಾರ್ಥನೆ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾತ್ರೆಯನ್ನು
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರವಾದ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಳಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಳಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಮನಸ್ಸು ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ನಾವು ನಿಮ್ಮ ನಿತ್ಯಾಂತ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ದಿವ್ಯ ಬಳಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರವರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರಾ ಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖದಲ್ಲಿ ನೀವು ಕರೆದಿರುವ ಎಲ್ಲಾ ಮನೆಗಳಲ್ಲಿ ಕುಳಿತು ಈ ದಿವ್ಯ ಬಳಿ ಪೂಜೆಯಲ್ಲಿ ಭಾಗವಹಿಸುತ್ತಿರುವಂತಹ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಯೇಸುವಿನ ಈ ಕಡೆಯ ಭೋಜನದಲ್ಲಿ ಭಾಗವಹಿಸಲು ಭಾಗ್ಯವಂತರು ನಾವು. ಆ ಪ್ರಭು ಯೇಸುವಿನ ಭೋಜನದೊಂದಿಗೆ ಅವರ ನೈಜ ಶಿಷ್ಯರಾಗಿ ಬಾಳುವಂತಹ ವರವನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇವರೇ ಲೋಕದ ಪಾಪವನ್ನು ಪರಿಹರಿಸುವವರು. ನಮಗಾಗಿ ತಮ್ಮನೇ ಸಂಪೂರ್ಣವಾಗಿ ಅರ್ಪಿಸಿರುವಂತಹ ಪ್ರಭು ಯೇಸು ಕ್ರಿಸ್ತರು, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ
ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಜೀವವೀಯುವ ರೊಟ್ಟಿಯು ನೀವೇ ಪರಮ ಪ್ರಸಾದವೇ ಪಾಪವ ತೊಳೆಯುವ ಪಾನವು ನೀವೇ ಪರಮ ಪ್ರಸಾದವೇ ಅತಿಶಯ ಪೂಜ್ಯ ಸಂಸ್ಕಾರದಲ್ಲಿ ನಿಮ್ಮಯ ಅನುಭವ ನಮಗಾಗಲಿ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತನೇ ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಪ್ರಭು ಯೇಸುವಿನ ಈ ಕಡೆಯ ಭೋಜನದಲ್ಲಿ ಭಾಗವಹಿಸುವ ನಾವು ಭಕ್ತಿ ಭಾವದಿಂದ ಅವರನ್ನು ಈ ಕ್ಷಣದಲ್ಲಿ ನಮ್ಮ ಮಧ್ಯದಲ್ಲಿ ಬರಮಾಡೋಣ. ನಮ್ಮ ಆತ್ಮಕ್ಕೆ ಅವರನ್ನು ಸ್ವಾಗತಿಸೋಣ. ನನ್ನ ನಂತರ ಪ್ರಾರ್ಥಿಸಿರಿ. ನನ್ನ ಯೇಸುವೆ, ನನ್ನ ಯೇಸುವೆ, ದಿವ್ಯ ಪರಮ ಪ್ರಸಾದದಲ್ಲಿ ದಿವ್ಯ ಪರಮ ಪ್ರಸಾದದಲ್ಲಿ ನೀವು ಜೀವಂತರಾಗಿರುವಿರೆಂದು ನೀವು ಜೀವಂತರಾಗಿರುವಿರೆಂದು ನಾನು ನಂಬುತ್ತೇನೆ. ನಾನು ನಂಬುತ್ತೇನೆ. ಈ ಪ್ರಪಂಚದಲ್ಲಿರುವ ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮ್ಮ ಶರೀರವನ್ನು ಸ್ವೀಕರಿಸಿ ಭುಜಿಸಲು ಆತುರನಾಗಿದ್ದೇನೆ. ಆದರೆ ಈ ಸಮಯದಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸಲು ನನಗೆ ಸಾಧ್ಯವಿಲ್ಲದಿರುವುದರಿಂದ ನಿಮ್ಮ ಶರೀರವನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಲು ಕರುಣಿಸಿ ಪ್ರಭುವೇ. ನಾನು ತಮ್ಮ ನೈಜ ಶರೀರವನ್ನು ಸ್ವೀಕರಿಸಿದಾಗ ನಿಮ್ಮಲ್ಲಿ ಐಕ್ಯವಾದಂತೆ ಈಗಲೂ ಸಹ ನನ್ನನ್ನು ಒಂದಾಗಿಸಿಕೊಳ್ಳಿ. ನನ್ನನ್ನು ನಿಮ್ಮಿಂದ ಅಗಲಿ ಹೋಗದಂತೆ ಕಾಪಾಡಿರಿ ಯೇಸುವೆ. ಆಮೆನ್. ಪ್ರಾರ್ಥಿಸೋಣ.
ಸರ್ವಶಕ್ತ ದೇವರೇ, ಪ್ರಸ್ತುತ ಕಾಲದಲ್ಲಿ ನೀವು ಪುತ್ರರ ಔತಣದಲ್ಲಿ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಅಂತೆಯೇ ಅವರ ಅನಂತ ಔತಣದಲ್ಲಿ ನಿರಂತರವೂ ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪರಮಪ್ರಸಾದದ ಆರಾಧನೆ ರಾತ್ರಿ 9 ಗಂಟೆಗೆ ಇರುವುದು. ಆದರೆ ತಾವೆಲ್ಲರೂ ಸಹ ಪರಮಪ್ರಸಾದ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಮತ್ತು ನಾಳೆ ಶುಭ ಶುಕ್ರವಾರ ಪ್ರಭು ಯೇಸುವಿನ ಶಿಲುಬೆಯ ಹಾದಿ ಯಾತನೆಯಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಳೋಣ. ಬೆಳಗ್ಗೆ 7 ಗಂಟೆಗೆ ಇಂಗ್ಲಿಷ್ನಲ್ಲಿಯೂ, 8:15 ಗಂಟೆಗೆ ಕನ್ನಡದಲ್ಲಿಯೂ, 10 ಗಂಟೆಗೆ ತಮಿಳಿನಲ್ಲಿಯೂ ಶಿಲುಬೆಯ ಹಾದಿ ಇರುವುದು. ತಾವೆಲ್ಲರೂ ಸಹ ಇದರಲ್ಲಿ ನಾಳೆ ದಿನ ಉಪವಾಸ ಮತ್ತು ಮಾಂಸ ನಿರೋಧನೆಯ ದಿನ, ಅದನ್ನು ಭಕ್ತಿ ಭಾವದಿಂದ ನಾವು ಆಚರಿಸಿ ಪ್ರಭು ಯೇಸುವಿನ ಪಾಡುಗಳಲ್ಲಿ ಯಾತನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಅವರೊಂದಿಗೆ ಐಕ್ಯವಾಗಿ ನಮ್ಮ ಪಾಪಗಳಿಗಾಗಿ ನಿಜವಾಗಿಯೂ ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆಯನ್ನು ನಾವು ಬೇಡೋಣ. ಕೈ ಮುಗಿದು ಬೇಡ್ವೆ ಯೇಸು, ಕೈ ಹಿಡಿದು ಎನ್ನ ನಡೆಸು. ಕೈ ಮುಗಿದು ಬೇಡ್ವೆ ಯೇಸು, ಕೈ ಹಿಡಿದು ಎನ್ನ ನಡೆಸು. ನೀ ನಡೆದ ಹಾದಿ ಹಿಡಿದು ನಿನ್ನ ಸೇರುವಂತೆ ಮಾಡು. ನೀ ನಡೆದ ಹಾದಿ ಹಿಡಿದು ನಿನ್ನ ಸೇರುವಂತೆ ಮಾಡು. ನೀ ನುಡಿದ ನುಡಿಯಂತೆ ನನ್ನನ್ನು ನೀ ನಡೆಸೆಂದು ನಾ ಬೇಡ್ವೆ ಯೇಸು, ನಾ ಬೇಡ್ವೆ ಯೇಸು. ಕೈ ಮುಗಿದು ಬೇಡ್ವೆ ಯೇಸು, ಕೈ ಹಿಡಿದು ನಡೆಸು. ಕೈ ಮುಗಿದು ಬೇಡ್ವೆ ಯೇಸು, ಕೈ ಹಿಡಿದು ನಡೆಸು.